ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಾವು ದಿನದಿಂದ ದಿನಕ್ಕೆ ಅಪಾಯದತ್ತ ಸಾಗ್ತಾ ಇದ್ದೀವಿ. ಇವತ್ತು ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತು, ನಿನ್ನೆ ಏನು ನಡೆದಿದೆ ಅನ್ನೋದು ಗೊತ್ತು. ಸೊ ಬಹಳ ಸ್ಪಷ್ಟವಾಗಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡುವ ಯತ್ನ ಕರ್ನಾಟಕದಲ್ಲಿ ಸತತವಾಗಿ ನಡೀತಾ ಇದೆ. ಲೇಟೆಸ್ಟಾಗಿ ಇವತ್ತು ಏನು ಟಿಪ್ಪು ರಾಜ್ಯದ ಕೆಲವು ದೇವಾಲಯಗಳಲ್ಲಿ, ಎಸ್ಪೆಷಲಿ ಕೊಲ್ಲೂರಿನಲ್ಲಿ 9 ಗಂಟೆಯ ಪೂಜೆ ಟಿಪ್ಪುವಿನ ಹೆಸರಿನಲ್ಲಿ ನಡೀತಾ ಇತ್ತು, ಸಲಾಂ ಮಂಗಳಾರತಿ ಅಂತ. ಅದರ ವಿರುದ್ಧ ಇವತ್ತು ನಿನ್ನೆ ತೀವ್ರ ರೂಪದ ಒಂದು ಪ್ರತಿಭಟನೆ ಇನ್ನೊಂದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಾರಂಭ ಆಗಿದೆ, ಮಾಧ್ಯಮದಲ್ಲಿ ಪ್ರಾರಂಭ ಆಗಿದೆ. ಇದೊಂದು ದೊಡ್ಡ ಷಡ್ಯಂತರದ ಒಂದು ಭಾಗ ಅಂತ ಟಿಪ್ಪುವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸೊ ಇದೆಲ್ಲ ಏನು, ಇದನ್ನು ಯಾಕೆ ಮಾಡ್ತಿದ್ದಾರೆ, ಯಾವ ರೀತಿಯ ಜನ? ನಿನ್ನೆ ನಾನು ಫೇಸ್ಬುಕ್ನಲ್ಲಿ ಒಂದು 2 ಸ್ಟೇಟಸ್ ಅಪ್ಡೇಟನ್ನು ಮಾಡಿದ್ದೆ. ಅದು ನನಗೆ ಆತಂಕವನ್ನು ಉಂಟು ಮಾಡಿದ ಬಹರೈನ್ನಲ್ಲಿ ನಡೆದ ಒಂದು ಘಟನೆ. ಅದು ಭಾರತೀಯ ಹೋಟೆಲ್, ಮೋಸ್ಟ್ ಪ್ರಾಬಬ್ಲಿ ಇದು ಕರ್ನಾಟಕದ ದಕ್ಷಿಣ ಕನ್ನಡಕ್ಕೆ ಸೇರಿದವ್ರ ಹೋಟೆಲ್ ಅಂತ ಅನಿಸುತ್ತೆ ನನಗೆ. ಹೋಟೆಲ್ ಆದಿತ್ಯ ಅಂತನೋ ಏನೋ ಅದರ ಹೆಸರು. ಆ ಹೋಟೆಲ್ ಕಳೆದ 35 ವರ್ಷಗಳಿಂದ ಅಲ್ಲಿ ನಡೀತಾ ಇದೆ. ಆ ಹೋಟೆಲ್ನಲ್ಲಿ ಬಂದಂಥ ಹಿಜಾಬ್ ಧರಿಸಿದ ಒಬ್ಬ ಯುವತಿಯನ್ನು ಒಳ ಪ್ರವೇಶಕ್ಕೆ ನಿರಾಕರಿಸಲಾಯಿತು. ಅದು ಅಲ್ಲಿಯ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು, ಸಾಮಾಜಿಕ ಜಾಲತಾಣಗಳಲ್ಲಿ ಅದು ವೈರಲ್ ಆಯಿತು. ತಕ್ಷಣ ಬಹರೈನ್ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅಲ್ಲಿ ಆ ಹೋಟೆಲನ್ನು ಬಂದ್ ಮಾಡಲಾಯಿತು, ತನಿಖೆ ಮಾಡುವಂತೆ ಆದೇಶ ನೀಡಲಾಗಿದೆ ಅನ್ನುವ ವರದಿ ಇದೆ. ಇದು ನನಗೆ ಹೆಚ್ಚು ಆತಂಕವನ್ನು ಉಂಟು ಮಾಡಿತು. ಯಾಕೆಂದರೆ ಗಲ್ಫ್ನಲ್ಲಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ಕರ್ನಾಟಕದ ಲಕ್ಷಾಂತರ ಜನ ಇದ್ದಾರೆ. ಸೊ ನೀವು ಸೌದಿ ಅರೇಬಿಯಾದಲ್ಲಿ ಸುಮಾರು 6-7 ಲಕ್ಷ ಜನ ಇದ್ದಾರೆ, UAEಯಲ್ಲಿ 4-5 ಲಕ್ಷ ಜನ ಇದ್ದಾರೆ, ಬಹ್ರೈನ್ನಲ್ಲಿ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಅವರು ಬದುಕು ಕಟ್ಕೊಂಡಿದ್ದಾರೆ. ಅಲ್ಲಿ ಒಂದು ಅವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಇದಾಯ್ತಾ ಅನ್ನೋ ನನಗೆ ಆತಂಕ ಮಾಡ್ತು. ಯಾಕೆಂದರೆ ಅಲ್ಲಿ ಕೆಲಸ ಮಾಡಿ ತಾವು ದುಡ್ದದ್ದನ್ನು ಅವರು ಭಾರತಕ್ಕೆ ಕಳಿಸಿ ತಮ್ಮ ಸಂಸಾರವನ್ನು ನಿರ್ವಹಣೆಯನ್ನು ಮಾಡ್ತಾಯಿದ್ರು. ಇದು ನಡೆದುಕೊಂಡು ಬಂದದ್ದು. ಈ ನೀವು ದಕ್ಷಿಣ ಕನ್ನಡದಲ್ಲೋ ಉತ್ತರ ಕನ್ನಡದಲ್ಲೋ ನೀವು ಪ್ರದೇಶದಲ್ಲಿ ಎಲ್ಲೋ ಗಲ್ಫಿಗೆ ಹೋಗ್ತೀವಿ, ಕೊಲ್ಲಿಗೆ ಹೋಗ್ತೀವಿ ಅನ್ನೋ ಒಂದು ಸಂಪ್ರದಾಯ ಇದೆ. ಕಷ್ಟ ಇದ್ದರೆ ಅಲ್ಲಿ ಹೋಗಿ ಕೆಲವು ವರ್ಷ ಕೆಲಸ ಮಾಡಿ ದುಡಿದು ಬಂದು ಇಲ್ಲಿ ತಮ್ಮ ಬದುಕನ್ನು ಕಟ್ಕೋತಾರೆ. ನನಗೆ ಈ ಘಟನೆಯಿಂದ ಎಲ್ಲೋ ಇವ್ರ ಹೊಟ್ಟೆ ಮೇಲೆ ಬೀಳುತ್ತೆ ಅಂತ ಅನಿಸ್ತು. ನಾನೊಂದು ಸ್ಟೇಟಸ್ ಅಪ್ಡೇಟ್ ಮಾಡಿದೆ, ಅದನ್ನು ನಿಮಗೆ ಹೇಳ್ತೀನಿ. ನಾನು ಬಹರೈನ್ನಲ್ಲಿದ್ದ ಭಾರತೀಯರ ಹೋಟೆಲ್, ಅದು ವೇಲ್ ಧರಿಸಿ ಬಂದಿದ್ದ ಮಹಿಳೆಯೊಬ್ಬರನ್ನು ಬಾಗಿಲಲ್ಲಿ ತಡೆಯಲಾಯಿತು. ಇದು ಕರ್ನಾಟಕದಲ್ಲಿ ನಡೆಯುತ್ತಿರುವ ಹಿಜಾಬ್ ಪ್ರಭಾವದಿಂದ ಇದ್ದರೂ ಇದ್ದಿತ್ತು. ಈಗ ಅಲ್ಲಿನ ಸರ್ಕಾರ ಹೋಟೆಲ್ ಮುಚ್ಚಿಸಿದೆ ಅಂತ ವೀಕ್ ಪತ್ರಿಕೆ ವರದಿ ಮಾಡಿದೆ. ಈ ಕುರಿತು ತನಿಖೆಗೂ ಆದೇಶಿಸಿದೆಯಂತೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕನ್ನಡಿಗರಿದ್ದಾರೆ. ಮುಸ್ಲಿಂ ವಿರೋಧಿ ಭಕ್ತರು ಈ ಬಗ್ಗೆ ಯೋಚಿಸಲಿ, ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಭಕ್ತರು ಹೇಳಿದಂತೆ ಕುಣಿಯುವ BJP ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಕನ್ನಡಿಗರು ಉದ್ಯೋಗ ಕಳೆದುಕೊಳ್ಳುವ ಅಪಾಯ ಬರಬಹುದು ಅಂತ ಒಂದು ಸ್ಟೇಟಸ್ ಅಪ್ಡೇಟ್ ಮಾಡಿ. ಹಾಗೆಯೇ ಇನ್ನೊಂದು ಸ್ಟೇಟಸ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೆ. ಅದು ಕೊಲ್ಲಿ ರಾಷ್ಟ್ರಗಳು ಮತ್ತು ಭಾರತದ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟದ್ದು. ಸೌದಿ, ಅದು ಹೀಗಿದೆ: ಸೌದಿ ಅರೇಬಿಯಾದ ಬೃಹತ್ ತೈಲ ಸಂಗ್ರಹಾಗಾರ ಮಂಗಳೂರಿನಲ್ಲಿದೆ. ಭಾರತಕ್ಕೆ ಕಚ್ಚಾ ತೈಲದ ಸಮಸ್ಯೆ ಬರದಿರದಂತೆ ಇದು ನಮ್ಮನ್ನು ಕಾಯ್ತಾ ಇದೆ. UAE ಕಾಶ್ಮೀರದಲ್ಲಿ ಭಾರೀ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆಗೆ ಮುಂದಾಗಿದೆ. ಇರಾನ್ ಭಾರತದ ರೂಪಾಯಿ ತೆಗೆದುಕೊಂಡು ತೈಲ ಸರಬರಾಜು ಮಾಡುವ ರಾಷ್ಟ್ರವಾಗಿದೆ. ಈ ರಾಷ್ಟ್ರಗಳು ಪಕ್ಕಾ ಮುಸ್ಲಿಂ ರಾಷ್ಟ್ರಗಳು. ಚಡ್ಡಿ ಲಂಗೋಟಿಯ ಜನ, ಮುಬ್ಬಕ್ತರು ಇದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಭಾರತ ಸಂಕಷ್ಟಕ್ಕೆ ಸಿಲುಕುವುದು ಗ್ಯಾರಂಟಿ ಅಂತ ಹಾಕಿದ್ದಾರೆ. ಇದಕ್ಕೆ ಮುಬ್ಬಕ್ತರಿಂದ ಹಿಡಿದು ಎಲ್ಲರೂ, ನನಗೆ ಅವ್ರ ಬಗ್ಗೆ ಸಿಟ್ಟು ಬರಲ್ಲ. ಬಹುತೇಕ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ
ಅವರು ಬಂದು ಪ್ರತಿಕ್ರಿಯಿಸಿದರೆ ನಾನು ಸುಮ್ಮನೆ ಬಿಡ್ತೀನಿ, ಅದಕ್ಕೆ ಉತ್ತರ ಕೊಡಲ್ಲ. ಹಾಗೆಯೇ ಅವರನ್ನು ಬ್ಲಾಕ್ ಮಾಡೋದಾಗಲಿ ಇನ್ನೊಂದು ಮಾಡಲ್ಲ. ಅವರವ್ರ ಮನಸ್ಸಿನಲ್ಲಿದ್ದರೆ ಹೇಳ್ಬಿಡ್ಲಿ, ಅದಕ್ಕೆ ಉತ್ತರ ಕೊಡಲ್ಲ. ಆದರೆ ಆ ಮೂಲಕ ಅವರು ಎಕ್ಸ್ಪೋಸ್ ಆಗ್ತಾ ಹೋಗ್ತಿದ್ದಾರೆ. ಅಟ್ಲೀಸ್ಟ್ ಇವರು ಮುಬ್ಬಕ್ತರನ್ನಾದರೂ ಸ್ವಲ್ಪ ಎಜುಕೇಟ್ ಮಾಡಿದರೆ ಒಳ್ಳೆಯದು. ಬಿ ಜೆ ಪಿಯವರು, ಸಂಘ ಪರಿವಾರದವರು ಹೇಗೆ ಮಾತಾಡಬೇಕು, ಏನು. ನಾನು ಈಗ ವ್ಯಕ್ತಪಡಿಸುವ ಈ ಎರಡು ಅಭಿಪ್ರಾಯಗಳಲ್ಲಿ ತಪ್ಪೆಲ್ಲಿದೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಸಿದ್ಧ ಇದ್ದೇನೆ, ಮಾತಾಡ್ತೀನಿ. ನೂರಾರು ಪ್ರತಿಕ್ರಿಯೆಗಳು ಬಂದಿವೆ. ಅದಕ್ಕೆ ಒಬ್ಬರು ಹಾಕ್ತಾರೆ ಕೃಷ್ಣಮೂರ್ತಿ ಲಕ್ಷ್ಮೀ ನರಸಿಂಹಯ್ಯ ಅಂತ. ನಾನು ಇದನ್ನು ಓದಿ ಹೇಳ್ತೀನಿ ನಿಮಗೆ. ಇಂಥ ಕೆಲವು ಪ್ರತಿಕ್ರಿಯೆಗಳನ್ನು ನಾನು ನಿಮಗೆ ಓದಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯು ಅಪಿಯರ್ ಟು ಬಿ ಎ ಮೈನಾರಿಟಿ ಅಪೀಸ್ಮೆಂಟ್ ಕ್ಯಾರೆಕ್ಟರ್ ಲೈಕ್ ಕಾಂಗ್ರೆಸ್. ನಾನು ವ್ಯಕ್ತಪಡಿಸಿದ ಅಭಿಪ್ರಾಯ ಏನಿದೆ, ಲಕ್ಷಾಂತರ ಜನರ ಹೊಟ್ಟೆಯ ಪ್ರಶ್ನೆ ಇದೆ, ಉತ್ತರ ಕೊಡಿ ಅದಕ್ಕೆ. ಅದು ಬಿಟ್ಬಿಟ್ಟು ಇದನ್ನು ಮೈನಾರಿಟಿ ಅಪೀಸ್ಮೆಂಟ್ ಅಂತ ಏನಂತೇಳಿ. ಮುಸ್ಲಿಂ ರಾಷ್ಟ್ರಗಳೇ ಬದಲಾಗ್ತಿದ್ದಾವೆ ಈ ಸಂದರ್ಭದಲ್ಲಿ. ಸೌದಿ ಅರೇಬಿಯಾ ಓಪನ್ ಅಪ್ ಆಗ್ತಿದೆ, ಗೊತ್ತಾ ನಿಮಗೆ? ಅಲ್ಲಿ ಯೋಗವನ್ನು ಕಲಿಸ್ತಾ ಇದ್ದಾರೆ. ಈಗ ಮಹಾಭಾರತ ರಾಮಾಯಣಗಳನ್ನು ಪಠ್ಯಕ್ರಮದಲ್ಲಿ ಸೇರಿಸ್ತಿದ್ದಾರೆ ಪಕ್ಕಾ ಮುಸ್ಲಿಂ ರಾಷ್ಟ್ರಗಳಲ್ಲಿ. ನಮಗೆ ನಾಚಿಕೆ ಆಗ್ತದೆ. ನಾವು ಹಿಜಾಬ್ ಹಿಡ್ಕೊಂಡು ಇಲ್ಲಿ ಉಜ್ಜಿಕೊಂಡು ಕೂತ್ಕೊಂಡು ಕೋಮುಗಲಭೆ ಎಬ್ಬಿಸೋದಕ್ಕೆ ನೋಡ್ತಾ ಕೂತಿದ್ದೀವಿ. ಇನ್ನೊಬ್ಬರು ಯಾರೋ ನವೀನ್ ಕುಮಾರ್ ಅಂತ, ಭಟ್ರೆ ನಿಮಗೆ ಬೇರೆ ಕೆಲಸ ಇಲ್ವಾ? ನನಗೆ ಇದೇ ಕೆಲಸ ಸ್ವಾಮಿ, ಸತ್ಯವನ್ನು ಹೇಳೋದು ನನ್ನ ಕೆಲಸ, ಸತ್ಯದ ಪರವಾಗಿ ನಿಲ್ಲೋದು ನನ್ನ ಕೆಲಸ, ಈ ದೇಶವನ್ನು ಉಳಿಸ್ಬೇಕು. ನನ್ನದೇ ಆದ ಸಣ್ಣದ ರೀತಿಯಲ್ಲಿ, ನಾನು ದೊಡ್ಡ ಮನುಷ್ಯ ಅಲ್ಲದೆ ಇರ್ಬೋದು, ಅದೇ ನನ್ನ ಕೆಲಸ. ಸೊ ಈ ರೀತಿಯ ಪ್ರತಿಕ್ರಿಯೆ. ಇನ್ಯಾರೋ ಅವರು ಕೀರ್ತಿ ಎಚ್ ನೋಡಿ ಯಾವ ರೀತಿ ಜನ, ತಿರುಬೋಕಿ ಭಟ್ಟ ನೀನು ಕಿತ್ತೋ ಚಾನಲ್ನಲ್ಲಿ ಕೆಲಸ ಕೊಡೋ ಅವರಿಗೆ. ದುಷ್ಟತನ, ಕ್ರೌರ್ಯ ಈ ಭಕ್ತರಲ್ಲಿ ಯಾವ ಹಂತದಲ್ಲಿದೆ ನೋಡಿ. ಸೊ ಇನ್ಯಾರೋ ರಘುರಾಮ್ ಅಂತೆ, ಇವರೆಲ್ಲ ಕಾಯ್ತಾ ಕೂತಿರ್ತಾರೆ ಬಂದು ಬೈಯೋದಕ್ಕೆ. ದೇಶದ ಬಗ್ಗೆ ನಂಬಿಕೆ ಗೌರವ ಇಕ್ಕೋ ನಿನ್ನ ಜನ್ಮಕ್ಕೆ, ನನ್ನ ಜನ್ಮಕ್ಕಲ್ಲ. ನೀವು ಹೇಳ್ತಾ ಇರೋದು ನಿಮಗೆ ಅಪ್ಲೈ ಆಗುತ್ತೆ. ಯಾರ್ಯಾರು ಇಂಥ ಮಾತನಾಡ್ತಾರೆ ಅವ್ರ ಮನಸ್ಸು ಎಷ್ಟು ಹೊಲಸಾಗಿದೆ, ಹೃದಯ ಎಷ್ಟು ಕಲ್ಲಾಗಿದೆ, ಕೋಮುವಾದ ಎಷ್ಟು ತುಂಬಿಕೊಂಡಿದೆ ಅನ್ನೋದನ್ನು ಇದು ತೋರಿಸ್ಕೊಡ್ತೆ. ಸೊ ಇದರ ಪರವಾಗಿ ಮಾತನಾಡೋರು ಇದ್ದಾರೆ. ಯಾರೋ ಚೌಡಪ್ಪ ಹುಲಿಮನೆ ಅನ್ನೋರು ಹೇಳಿದ್ದಾರೆ, 100% ಟ್ರೂ ಸರ್, ಇಂಥ ಮುಬ್ಬಕ್ತರಿಂದ ದೇಶ ಅಧೋಗತಿಗೆ ಹೋಗೋದು ಪಕ್ಕ ಅಂತ. ಇಂಥ ಕಳಕಳಿ ಇದ್ದವರು ಇದ್ದಾರೆ. ಇನ್ಯಾರೋ ಲೋಕೇಶ್ ಎನ್ ಅಂತೆ, ನಿನ್ನ ಜನ್ಮಕ್ಕೆ ಭಟ್ಟ, ಆಯ್ತಪ್ಪ ನನ್ನ ಜನ್ಮಕ್ಕೆ ಬಂದು ಮಾತಾಡು, ಹೇಳು. ನಾನು ಏನು ಹೇಳಿದ್ದೀನಿ, ಕೊಲ್ಲಿ ರಾಷ್ಟ್ರಗಳ ಜೊತೆಗಿನ ಸಂಬಂಧ ಕೆಟ್ಟು ಹೋದರೆ ಅವರು ನಿಮ್ಮಷ್ಟು ಕೋಮುವಾದಿಗಳಲ್ಲ. ಅವರು ನಿಮ್ಮಷ್ಟು ಕೋಮುವಾದಿಗಳಾಗಿದ್ದರೆ ಅವರಿಗೆ ಸೌದಿ ಅರೇಬಿಯಾ ಕರೆದು ಆ ದೇಶದ ಅತ್ಯುನ್ನತ ಗೌರವವನ್ನು ಪ್ರಧಾನಿಯವರಿಗೆ ಕೊಡ್ತಿರಲಿಲ್ಲ. ಕೂತ್ಕೊಂಡು ಯೋಚನೆ ಮಾಡಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ರೀತಿಯ ಪ್ರತಿಕ್ರಿಯೆ. ಇನ್ಯಾರೋ ರಾಜು ಪೌಲ್ ಅಂತೆ, ನೀನು ಅವರಿಗೆ ಹುಟ್ಟಿದವನು ಅಂತ ಸಾಬೀತು ಮಾಡಿದೆ. ನೋಡಪ್ಪ ತಮ್ಮ, ಯಾರು ಹುಟ್ಟುತ್ತಾರೆ ಅಲ್ವಾ, ಅವರ ಅಪ್ಪ ಯಾರು ಅನ್ನೋದು ಅಮ್ಮನಿಗೆ ಮಾತ್ರ ಗೊತ್ತಿರುತ್ತೆ, ಅದು ಸತ್ಯ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಗೊತ್ತಾ ನಿನಗೆ, ಅಮ್ಮ ಅನ್ನೋದು ವಾಸ್ತವ, ಅಪ್ಪ ಅನ್ನೋದು ನಂಬಿಕೆ ಅಂತ. ಆದ್ದರಿಂದ ನೀನೇನು ಮಾತಾಡಿದೆಯೋ, ನೀನು ಯಾರಿಗೆ ಹುಟ್ಟಿದೆ ಅಂತ ಸಾಬೀತು ಮಾಡ್ಕೊ. ನನಗೆ ಅಗತ್ಯ ಇಲ್ಲ, ನೀನು ಯಾರಿಗೆ ಹುಟ್ಟಿದೆಯೋ ನನಗೆ ಅಗತ್ಯ ಇಲ್ಲ. ನಾನು ಯಾವತ್ತೂ ಕೂಡ ನೀನು ಯಾರಿಗೆ ಹುಟ್ಟಿದೆ ಅಂತ ಕೇಳುವ ಮೂಲಕ ನಾವು ವಿಶ್ವದ ಎಲ್ಲ ಅಮ್ಮಂದರಿಗೆ ಅವಮಾನ ಮಾಡಿದಾಗ ನಾನು ಅದಕ್ಕೆ ಸಿದ್ಧನಿಲ್ಲ. ಅಮ್ಮಂದರಿಗೆ ನಾನು ಅವಮಾನ ಮಾಡಲಾರೆ. ಎಲ್ಲರ ಅಮ್ಮನೂ ಗ್ರೇಟ್, ನಿನ್ನಮ್ಮನೂ ಗ್ರೇಟ್. ನಿನ್ನಮ್ಮನಿಗೆ ನಾನು ಒಂದು ನಮಸ್ಕಾರ ಹೇಳಿದ್ದೇನೆ, ತಿಳಿಸು. ಗೌರವ ನನ್ನಮ್ಮ ನಿನ್ನಮ್ಮ ಒಂದೇ ಅಂತ ನಂಬಿದವನು. ನೀನು ನನಗೆ ಹೇಳಿದೆ ಅಲ್ಲಪ್ಪ, ಮಹಾಮನುಷ್ಯ ರಾಜು ಪೌಲ್ ಕಲಂಗಾಡಿ, ಗೊತ್ತಿಲ್ಲ ಇದು ನಿಜವಾದ ಹೆಸರು ಇನ್ನೊಂದು ಗೊತ್ತಿಲ್ಲ. ನಿನ್ನಮ್ಮನಿಗೆ ಹೇಳು, ನನ್ನೊಂದು ಗೌರವ ನಮನಗಳನ್ನು ಸಲ್ಲಿಸು ಅಮ್ಮ, ವಿಶ್ವದ ಎಲ್ಲ ಅಮ್ಮಂದಿರು ಒಂದೇ. ಸೊ ಈ ರೀತಿ ಇನ್ನೊಬ್ಬರು ವಿಠ್ಠಲರಾವ್ ಕುಲಕರ್ಣಿ ಅಂತಿದ್ದಾರೆ. ಅವರು ಚಡ್ಡಿ ಅಂತ, ಕುಲಕರ್ಣಿ ಅಂದ್ರೆ ಗೊತ್ತಲ್ಲ, ಬ್ರಾಹ್ಮಣರು ಇರಬಹುದು ಅಂತ ನನ್ನ ನಂಬಿಕೆ. ಅವರು ಯಾವಾಗಲೂ ಬರೋದು ನನಗೆ ಬೈತಾ ಹೋಗೋದು, ಎಂಥ ವಿಷಯಗಳು ತುಂಬಿಕೊಂಡಿದ್ದಾರೆ ಅಂತ. ಭಾರತದ ಶಾಲೆ ಡ್ರೆಸ್ ಕೋಡ್ ಮ್ಯಾಂಡೇಟರಿ ಎಂದ ಮಾತ್ರಕ್ಕೆ ನಿಮ್ಮ ನ್ಯೂಸ್ ಮೀಡಿಯಾ ವಿಪರೀತ ನ್ಯೂಸ್ ಮಾಡ್ತಾ ಇದೆ, ಮುಂದೆ ಏನಾಗುತ್ತೆ ಎಂದು. ಬಟ್ ಜಗತ್ತಿನ ಅನೇಕ ರಾಷ್ಟ್ರಗಳು ಪೂರ್ತಿ ಹಿಜಾಬ್ ಬ್ಯಾನ್ ಮಾಡಿವೆ. ಉದಾಹರಣೆಗೆ ಫ್ರಾನ್ಸ್, ಆಸ್ಟ್ರಿಯಾ, ಬೆಲ್ಜಿಯಂ ಮುಂತಾದ ದೇಶ ಹಿಜಾಬ್ ಪೂರ್ತಿ ಬ್ಯಾನ್. ನಿಮ್ಗೆ ಯಾಕಪ್ಪ ಹಿಜಾಬ್ ಮೇಲೆ ಕಣ್ಣು? ಅವ್ರ ಮುಖ ನೋಡೋಕ್ಕ, ಮುಖ ನೋಡ್ಬೇಕಂತ ಅಷ್ಟು ಆಸೆನಾ? ನಿಮ್ಮ ಮನೇಲಿರೋ ಅಕ್ಕ ತಂಗಿ ಮುಖ ನೋಡ್ಕೊಳಪ್ಪ ಮಾರಾಯ, ಕೂತ್ಕೋ. ಅದೇ ನೀನು ಗೊತ್ತು ನನಗೆ, ನೀನು ವೈದಿಕ ಪರಂಪರೆಯ ಪ್ರತಿನಿಧಿ ನೀನು ಅಂತ.
ಅದನ್ನು ಮತ್ತೆ ತರೋದಕ್ಕೆ, ವೈದಿಕ ಧರ್ಮ ತರೋದಕ್ಕೆ, ದಲಿತರನ್ನು ತುಳಿಯೋದಕ್ಕೆ, ಹಿಂದುಳಿದ ವರ್ಗದವ್ರನ್ನ ತುಳಿಯೋದಕ್ಕೆ ಇದೆಲ್ಲ ನಿಮ್ಮ ಷಡ್ಯಂತರ ಅನ್ನೋದು ನನಗೇನು ಅನುಮಾನ ಇಲ್ಲ. ಇನ್ನೊಬ್ಬರು ಯಾರೋ ಕವಿ ಚಕ್ರವರ್ತಿ ನಾನು ಇಂಥ ಭಾಳ ಜನರ ಹೆಸರುಗಳೇ ಫೇಕ್ ಕಣ್ರಿ, ನಿಜವಾದ ಹೆಸರು ಹಾಕ್ಕೊಂಡು ಬರಲ್ಲ ಅವು. ಬಟ್ರೆ ಅವುಗಳ ಆರ್ಥಿಕತೆ ನಿಂತಿರೋದು ತೈಲ ವ್ಯಾಪಾರದಲ್ಲಿ. ನಿಮ್ಮಂತೆ ತಲೆ ಇಲ್ಲದೆ ಯೋಚಿಸಿದೆ ಅದಕ್ಕೆ ಕತ್ತರಿ ಹಾಕೋಕ್ಕಲ್ಲ. ಇಲ್ಲಿ ಹೋರಾಡೋರಿಗೆ ಒಂದಿಷ್ಟು ಹಣ ಹಂಚಬಹುದು, ನಮ್ಮ ಹಣದ ಮೂಲ ಕಟ್ ಮಾಡ್ಕೊಳ್ಳೋ ಮೂರ್ಖರಲ್ಲ ಅವರು. ಪುಕ್ಕಟೆ ಯಾವನೂ ಕೊಡ್ತಿಲ್ಲ. ಹಾಗೆ ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಂದು ಬಿಟ್ಟು ಕೊಡಲ್ಲ ಅನ್ನೋದಿದ್ರೆ ಇವತ್ತು ಪಾಕಿಸ್ತಾನ ಹೀಗಿರ್ತಿರ್ಲಿಲ್ಲ. ಹುಚ್ಚ ಕಣ, ಸ್ವಲ್ಪ ತಿಳ್ಕೊಳ್ಳೋ. ವಿಶ್ವದಲ್ಲಿ ಎಲ್ಲಿ ತೈಲ ಸಿಗುತ್ತೆ ಗೊತ್ತೇನು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೊಲ್ಲಿ ರಾಷ್ಟ್ರಗಳನ್ನ ಬಿಟ್ಟು ಉಳಿದ ಕಡೆ ನಿಮ್ಗೆ ಸಿಗೋದಿದೆ. ರಷ್ಯಾದಲ್ಲಿ ಸಿಗುತ್ತೆ, ಅಮೇರಿಕಾದಲ್ಲಿ ಸಿಗುತ್ತೆ ಅಲ್ವಾ. ರಷ್ಯಾದಿಂದ ಈ ಥರ ಆಗಿಲ್ಲ, ಅದು ದಿಗ್ಬಂಧನ ವಿಧಿಸಲಾಗಿದೆ. ಅಮೇರಿಕಾ ಯಾವ ರೇಟಿಗೆ ನಿಮಗೆ ಕೊಡುತ್ತೆ ಅನ್ನೋದು ಗೊತ್ತಾ? ಏನಾಗುತ್ತೆ ಗೊತ್ತಾ? ಈಗಲೇ ಯಾವ ಸ್ಥಿತಿಲಿದೆ ಗೊತ್ತು? ಕೂತ್ಕೊಂಡು ಯೋಚನೆ ಮಾಡ್ರು, ಕೂತ್ಕೊಂಡು ಆಲೋಚನೆ, ತಲೆಗೆ ಸ್ವಲ್ಪ ಕೆಲಸ ಕೊಟ್ರಪ್ಪ. ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಬಂದುಬಿಟ್ಟು ವಾಂತಿ ಮಾಡಿ ಬೈದು ಎದ್ದು ಹೋಗ್ಬಿಟ್ರೆ ನಿಮ್ಮ BJP ಅನ್ನೋ ಸಂಘ ಪರಿವಾರನ ಉಳ್ಸೋಕ್ಕಾಗಲ್ಲ ಮಾರಾಯ. ಮೂರ್ಖರದೊಂದು ದೊಡ್ಡ ಸಂತೆಯನ್ನು ಮಾಡಬೇಡಿ ಈ ದೇಶವನ್ನು. ದೇಶ ಎಲ್ಲರಿಗಿಂತ ದೊಡ್ಡದು, ನಮಗಿಂತ ದೊಡ್ಡದು. ಶ್ರೇಷ್ಠ ಭಟ್ ಇವತ್ತಿರ್ತಾನೆ, ನಾಳೆ ಇರಲ್ಲ. ಈ ದೇಶ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು. ದೇಶಕ್ಕೆ ಕಿಚ್ಚು ಹಚ್ಚುವ ಕೆಲಸವನ್ನು ಮಾಡಬೇಡಿ, ಸಮಾಜ ಒಡೆಯುವ ಕೆಲಸವನ್ನು. ಇಲ್ಲಿ ಇನ್ನೊಬ್ಬರು ಯಾರೋ ವಿಜಯ್ ಖಾಡೇಕರ್ ಅಂತ. ಖಾಡೇಕರ್ ಅಂದರೆ ಅದೇ ಗೊಲ್ವಾಲ್ಕರು ಈ ಕಂಪ್ನಿನೇ, ಮತ್ತೇನು ಅನುಮಾನ ಬೇಕಾಗಿಲ್ಲ. ಸೊ ಈ ಖಾಡೇಕರ್ ಅನ್ನೋ ಮನುಷ್ಯ ಅದನ್ನ ಹತ್ರ ಹೇಳ್ತಾರೆ, ನಾವೇನು ಬಿಟ್ಟಿಯಾಗಿ ನಿಮ್ಮ ಹತ್ರ ಪೆಟ್ರೋಲ್ ತರ್ತಾ ಇಲ್ಲ ಎಲ್ಲಕ್ಕೆ ಬಟ್ರೆ ನಿಮ್ಮಗಳ ಈ ಹೇಲು ತಿನ್ನೋ ಗುಲಾಮಿತನಕ್ಕೂ ಮಿಗಿಲಾಗಿ ರಾಜತಾಂತ್ರಿಕ ಸಂಬಂಧ ಅಂತ ಅಂದಿದ್ದ. ಅದೇ ಹೇಳಿದ್ದು, ರಾಜತಾಂತ್ರಿಕ ಸಂಬಂಧ ನಾಶ ಆಗುತ್ತೆ. ಈಗಾಗಲೇ IOCಯಲ್ಲಿ ಕಾಶ್ಮೀರದ ಬಗ್ಗೆ ಪ್ರಸ್ತಾಪ ಆಗಿದೆ ಮೊನ್ನೆ. ಸ್ವಲ್ಪ ಅರ್ಥ ಮಾಡ್ಕೊ. ವಿದೇಶ ವ್ಯವಹಾರ ಏನು ಅನ್ನೋದು ನನಗೆ ಗೊತ್ತು, ನಾನು ಓದ್ದವನು. ನೀನು ಕೂತ್ಕೊಂಡಿಲ್ಲ, ನನಗೆ ಬುದ್ಧಿ ಹೇಳ್ಬೇಕಾಗಿಲ್ಲ. ಖಾಡೇಕರ್ ಸ್ವಲ್ಪ ಅರ್ಥ ಮಾಡ್ಕೊ. ತಲೆ ಒಳಗಡೆ ಬರೀ ಸಗಣಿ ತುಂಬ್ಕೊಬೇಡ. ಆಕಳು ಅಂದ್ಕೊಂಡು ಬರೀ ಸಗಣಿಯನ್ನು ಒಳಗಡೆ ತುಂಬ್ಕೊಬಿಟ್ಟು ಖಾಲಿ ಮಾಡು. ಸಗಣಿನ ಸ್ವಲ್ಪ ಖಾಲಿ ಮಾಡ್ಕೊಂಡು ಮಾತಾಡೋ, ರಿಯಾಕ್ಟ್ ಮಾಡು. ಸುಮ್ಮನೆ ಮನಸ್ಸಿಗೆ ಬಂದಾಗ ಬಾಯಿಗೆ ಬಂದಂಗೆ ಏನಾಗುತ್ತೆ ಅಂತ ಅಲ್ವಾ. ಅಷ್ಟು ಅಲ್ಲದೆ ನಮ್ಮ ಪೆಟ್ರೋಲ್ ಕೊಟ್ಟಿದ್ದಕ್ಕಿಂತ ಮಿಗಿಲಾದ 6,000 ನಮ್ಮ ದೇಶ ಅಲ್ಲಿಗೆ ರಫ್ತು ಮಾಡುತ್ತೆ. ಏನು 6,000 ಯಾವ್ದು ರಫ್ತು ಮಾಡ್ತಪ್ಪ? ನೀನು ರಫ್ತು ಮಾಡ್ತೀಯಾ? ಏನೇನು ಆಗ್ತಿದೆ ಗೊತ್ತಾ? ಒಪ್ಪಂದಗಳು ಏನು ಅಂತ ಗೊತ್ತಾ? ಇರಾನ್, ನಾನು ಹೇಳಿದೆ, ರೂಪಾಯಿ ತಗೊಂಡು ಪೆಟ್ರೋಲ್ ಕೊಡ್ತಿತ್ತಲ್ಲ ಮರಾಯ. ಯಾರು ಮಾಡಲ್ಲ, ಡಾಲರ್ ಕೊಡಬೇಕು. ಡಾಲರ್ ಕೊಟ್ಟರೆ ಏನಾಗುತ್ತೆ ಗೊತ್ತೇನಪ್ಪ? ಅರ್ಥಶಾಸ್ತ್ರವನ್ನು ಓದ್ದವು ನಾನು. ಸ್ವಲ್ಪ ಓದ್ಕೊ. ಫೇಸ್ಬುಕ್ನಲ್ಲಿ ವಾಂತಿ ಮಾಡೋದು ಮಹಾನ್ ಗ್ರೇಟ್ನೆಸ್ ಅಂತ ಅಂದ್ಕೋಬೇಡ. ಇನ್ನೊಬ್ಬರು ಹೇಳ್ತಾರೆ, ಅವ್ರು ಯಾರೋ ಸಮಯಂ ಶೆಟ್ಟಿ ಅಂತೆ, ಅರಬ್ ಅಲ್ಲಿ ಕೆಲಸ ಮಾಡುವ ಹಿಂದೂಗಳ ಬಗ್ಗೆ ಮತ್ತು ಪೆಟ್ರೋಲ್ ಬಗ್ಗೆ ಮಾತನಾಡ್ತಾ ಇದೆಯಾ ಬಟಾ? ಬೇರೆ ದೇಶದಲ್ಲಿ ಇರುವ ಹಿಂದೂಗಳು ಅಲ್ಲಿನ ಕಾನೂನಿಗೆ ಬದ್ಧರಾಗಿರುತ್ತಾರೆ. ಅವರು ಜಡ್ಜ್ಗಳನ್ನು ಕೊಳ್ಳುವುದಿಲ್ಲ, ಜೀವ ಬೆದರಿಕೆ ಹಾಕುವುದಿಲ್ಲ. ಅಲ್ಲಿನ ಹಿಂದೂಗಳು ಲವ್ ಜಿಹಾದ್ ಮಾಡಲ್ಲ. ಮೊದಲನೇದಾಗಿ ನಿನಗೆ ತಿಳುವಳಿಕೆ ಅನ್ನೋದಿಲ್ಲ ಮಾರಾಯ. ನಿನ್ನ ಬಗ್ಗೆ ನನಗೆ ಸಿಂಪತಿ ಇದೆ. ಯಾರೋ ಸಮಯಂ ಶೆಟ್ಟಿ ಅಂತೆ ಅಲ್ವಾ. ಮೊದಲು ಅಂತಾರಾಷ್ಟ್ರೀಯ ವ್ಯಾಪಾರ ಏನು, ಭಾರತ ಕೊಲ್ಲಿ ರಾಷ್ಟ್ರಗಳ ಬಗ್ಗೆ ಸಂಬಂಧದಲ್ಲಿ ತನಗೆ ಲಾಭ ಆಗ್ತಾ ಇದೆಯೋ ಕೊಲ್ಲಿ ರಾಷ್ಟ್ರಗಳಿಗೆ ಚರ್ಚೆ ಮಾಡೋಣ, ಮಾತಾಡು, ಉತ್ತರ ಕೊಡು. ಬಟ್ಟ ಅಂಥೇಳಿ ಏಕವಚನದಲ್ಲಿ ಬೈದ್ಬಿಟ್ರೆ ನಾನೇನು ಸಣ್ಣವನಾಗಲ್ಲ. ಅಥವಾ ನನ್ನ ಅಮ್ಮನ ಬಗ್ಗೆ ನೀವು ಮಾತನಾಡಿದ್ರೆ ನಾನೇನು ಸಣ್ಣವನಾಗಲ್ಲ. ಮಾತನಾಡೋ ಹೊಲಸು ನಾಲಿಗೆ, ನಿಮ್ಮ ನಾಲಿಗೆ, ಮನಸ್ಸು, ಹೃದಯ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ. ನಿಮ್ಮ ಹೃದಯ ಒಳಗಡೆ ಇಲ್ಲ. ಅದು ನಿಮಗೆ ಬೆಂಕಿ ಹಚ್ಚೋದೊಂದೇ ಕೆಲಸ. ಈಗ ಇಲೆಕ್ಷನ್ ಬಂದು ನಿಮ್ಮನ್ನೆಲ್ಲ ಅವರು ಟೂಲಾಗಿ ಬಳಸ್ಕೋತಾರೆ. ಬಳಸ್ಕೊಂಡು ಒಂದು ಕಡೆ ಒಗಿತಾರೆ. ನಿಮ್ಮ ಬದುಕು ಹಾಗೇ ಇರುತ್ತೆ. ನಿಮ್ಮ ಬದುಕಿನ ಬಗ್ಗೆ ಆಲೋಚನೆ ಮಾಡಿ. ಅಪ್ಪ ಅಮ್ಮನ ಬಗ್ಗೆ ಆಲೋಚನೆ ಮಾಡಿ. ಸಂಸಾರವನ್ನು ಹೇಗೆ ಉಳಿಸ್ಕೋಬೇಕು ನೋಡಿ. ಈ ಬೆಲೆ ಏರಿಕೆಯಲ್ಲಿ ಬದುಕೋದಕ್ಕೆ ಸಾಧ್ಯವೋ ಆಲೋಚನೆ ಮಾಡಿ. ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದು ನಿಮ್ಮನ್ನು ಸಾಕಿರ್ತಾರೆ. ನೀವು ರಸ್ತೆಗೆ ಬಂದು ಹೊರಗಡೆ ಬಂದು ಈ ರೀತಿ ಹೇಳಿಕೆ ಕೊಟ್ಕೊಂಡು ನಿಮ್ಮ ಬದುಕನ್ನು ನಾಶ ಮಾಡ್ಕೊತಿದ್ದೀರಿ. ಇಂಥ ಹೇಳಿಕೆಗಳಿಂದ ಬದುಕು ಕಟ್ಕೊಳ್ಳೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಬದುಕುವುದು ಹೊಟ್ಟೆ ಅನ್ನೋದು ಭಾಳ ಮುಖ್ಯ, ಜೀವನ ಮುಖ್ಯ. ಒಂದು ಸಮಾಜದಲ್ಲಿ ಸಾಮರಸ್ಯ ಇದ್ದರೆ ಮಾತ್ರ ಅದರ ಆರ್ಥಿಕತೆ ಬೆಳೆಯುತ್ತೆ. ಬೆಂಕಿ ಹಚ್ಚಿಕೊಂಡ ರಾಷ್ಟ್ರಗಳಿಗೆ
ಯಾವ ಪ್ರಯೋಜನವೂ ಆಗಲ್ಲ. ತಮಗೆ ತಾವೇ ಆತ್ಮಹತ್ಯೆ. ಅದು ಭಾರತವನ್ನು ಆತ್ಮಹತ್ಯೆಯತ್ತ ದೂಡಬೇಡಿ ದಯವಿಟ್ಟು. ನಮ್ಮ ಪಕ್ಕದ ರಾಷ್ಟ್ರ ಏನಿದೆ ಪಾಕಿಸ್ತಾನದ ಇದೇನಿದೆ, ಅದರ ಒಟ್ಟಾರೆ ಪಾಕಿಸ್ತಾನ ಯಾವ ರೀತಿ ಇದೆ ಅನ್ನೋದೇನಿದೆ ಅದನ್ನು ನೋಡಿದರೆ ಆ ಅನುಭವ ನಮಗೆ ಪಾಠ ಆಗಬೇಕು. ಇಲ್ಲ ಅಂದರೆ ನಾವು ನಾಶ ಆಗೋಗ್ತೀವಿ. ಭಟ್ರಿಗೆ ಎಲೆ ಅಡಿಕೆ ತಿಂದು ಹಲ್ಲು ಮತ್ತು ಬಾಯಿ ಕೆಟ್ಟಿದೆ ಅಂದ್ಕೊಂಡಿದ್ದೆ, ಇವಾಗ ಅರ್ಥ ಆಯಿತು, ತಲೆನೂ ಕೆಟ್ಟೋಗಿದೆ ಅಂತ. ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಯಾರೋ ಪ್ರಕಾಶ್ ಗೌಡ ಅಂತ, ಶತಮಾನಗಳಿಂದ ಶೋಷಣೆಗೆ ಶೂದ್ರ ಅಂತ ದೇವಸ್ಥಾನದ ಹೊರಗಿಟ್ಟ ಕಮ್ಯುನಿಟಿಗೆ ಬಂದವನು ನೀನು ಈಗ ನಾಗ್ಪುರದ ಮಾತನಾಡ್ತೆ. ನಿನ್ನ ಬಗ್ಗೆ ಸಿಂಪತಿ ಇದೆ. ನೀನು ನನಗೆ ಎಲೆ ಅಡಿಕೆ ಬಟ್ಟ ಅಂದರೂ ನನಗೇನು ದುಃಖ ಇಲ್ಲ, ನನ್ನ ಬಗ್ಗೆ ಇನ್ನೇನೋ ಆಗಿದೆ ಅಂದರೂ ನನಗೇನು ತಲೆನೂ ಕೆಟ್ಟೋಗಿದೆ ನೀನು ಅಂತಂದ್ರು. ಹುಚ್ಚರ ಸಾಮ್ರಾಜ್ಯದಲ್ಲಿ ಹಾಗೇನೆ ತಲೆ ಸರಿ ಹೋಗನೆ ಹುಚ್ಚರಂತ ಕಾಣ್ತಾನೆ. ನೀವು ಹುಚ್ಚರ ಸಾಮ್ರಾಜ್ಯದ ಸದಸ್ಯರುಗಳಾಗಿದ್ದೀರಿ, ನಾನು ನಿಮಗೆ ತಲೆ ಕೆಟ್ಟವನಂತೆ ಕಾಣ್ತೇನೆ. ನನಗೇನದು ಬೇಸರ ಇಲ್ಲ, ನಿಮ್ಮ ಬಗ್ಗೆ ಸಿಂಪತಿ ಇದೆ, ದುಃಖ ಇದೆ. ಹೀಗೆ ಬದುಕನ ಇತಿಹಾಸವನ್ನು ತಿಳಿದುಕೊಳ್ಳದೆ ತಿರುಚಿದ ಇತಿಹಾಸವನ್ನು ಹಿಡಿದುಕೊಂಡು ನೀವು ಬೆಂಕಿ ಹಚ್ಚುವುದಕ್ಕೆ ಮುಂದಾಗಿದ್ದೀರಿ. ಮನುಷ್ಯರ ನಡುವೆ ಬೆಂಕಿ ಹಚ್ಚೋದಕ್ಕೆ ಮುಂದಾಗಿದ್ದೀರಿ. ಅದು ಈ ದೇಶವನ್ನು ನಾಶಪಡಿಸುತ್ತೆ, ನಿಮ್ಮನ್ನು ನಾಶಪಡಿಸುತ್ತೆ. ಇನ್ಯಾವನವನು ಚಂದ್ರಶೇಖರ್ ರಾವ್ ಅಂತಲೇ ಮಂಗ್ಯ, ಅದಕ್ಕೂ ಸಂಘಕ್ಕೂ ಏನು ಸಂಬಂಧ ಅಂತ ಅದು ಕೂಡ ಗೊತ್ತಿಲ್ಲ. ಸಂಘದ ಮನಸ್ಥಿತಿ ಅಂದರೆ ಏನು? ನೀವೆಲ್ಲ ಸಂಘದ ಮನಸ್ಥಿತಿಯನ್ನು ರೂಪಿಸ್ಕೊಂಡಿದ್ದೀರಿ. ಆ ಪರದೆಯಿಂದ ಹೊರಗಡೆ ಬಂದರೆ ನಿಮ್ಗೆ ಸತ್ಯ ಕಾಣುತ್ತೆ. ನೀವು ಸತ್ಯ ಕಾಣುವರೆ ನನಗೆ ಮಂಗ್ಯ ಅಂತಂದರೆ ಮಂಗನೇ ಮನುಷ್ಯನಿಗೆ ಮೂಲ ಅಂತ ಅಲ್ವಾ? ನಮ್ಗೆ ಗೊತ್ತಿದೆ ಅದು. ಸೊ ಅದರಿಂದ ನೀವು ಮಂಗ್ಯ ಅಂದರೂ ನನಗೆ ಬೇಜಾರಾಗಲ್ಲ. ಮಂಗನ ಪೂಜೆ ಮಾಡ್ತೀರಲ್ರಿ ನೀವು ಮಂಗ್ಯನನ್ನು ಪೂಜೆ ಮಾಡೋರು. ಸನ್ಮಾನ್ಯ ಗ್ರೇಟ್ ಚಂದ್ರಶೇಖರ್ ರಾವ್ ಇಂಥವರೇ. ರಾವು, ಭಟ್ಟ, ಜೋಶಿ, ದೀಕ್ಷಿತ, ನನಗೆ ಗೊತ್ತಿದ್ದಲ್ಲ, ನಾನು ನೋಡ್ಕೊಂಡೇ ಬಂದವನು. ನೀವು ಬೈಯುವ ಮೂಲಕ ನನಗೇನು ಮಾಡೋದಕ್ಕೆ ಆಗಲ್ಲ ಅಂತ. ಸೊ ಈ ರೀತಿಯ ಪ್ರತಿಕ್ರಿಯೆಗಳು, ನೂರಾರು ಪ್ರತಿಕ್ರಿಯೆಗಳು ಬಂದಿವೆ. ಕೆಲವು ಹೇಳಿದ್ದೀನಿ, ಅದು ನೋಡ್ತಾ ಹೋದರೆ ಇಡೀ ಎಪಿಸೋಡ್ನಲ್ಲಿ ನಾನು ಅದನ್ನೇ ಮಾಡಬೇಕಾಗತ್ತೆ. ಅದು ನನಗೆ ಇಷ್ಟ ಇಲ್ಲ. ಆದರೆ ಇನ್ನೊಂದು ವಿಚಾರ ಏನಿದೆ ಅದನ್ನು ನಾನು ಮತ್ತೆ ಇನ್ನೊಂದು ಎಪಿಸೋಡ್ನಲ್ಲಿ ಮಾತನಾಡ್ತೀನಿ. ಅದು ಟಿಪ್ಪುವಿನ ಮೇಲೆ ಇವರು ದಾಳಿ ನಡೆಸ್ತಾ ಇದ್ದಾರೆ. ಇಲೆಕ್ಷನ್ ಬರುವವರೆಗೆ ಇಂತಹ ದಾಳಿಗಳು ನಡೀತಾನೆ ಇರ್ತವೆ. ನನಗೆ ಗೊತ್ತು. ಎಲ್ಲ ಮುಸ್ಲಿಂ ಐಕಾನ್ಗಳನ್ನು ನಾಶಪಡಿಸುವಂಥದ್ದು ಇತಿಹಾಸ ಅನ್ನೋದು ಇದೆಯಲ್ಲ, ಇತಿಹಾಸ ಅನ್ನೋದನ್ನು ತಿರುಚುವ ಕೆಲಸವನ್ನು ಮಾಡಿ ಪಾಕಿಸ್ತಾನ ಇವತ್ತು ನಾಶದ ಹಂತಕ್ಕೆ ಬಂದಿದೆ. ಅದು ಏನು ಇನ್ನೊಂದು ಹಂತದಲ್ಲಿ ಇನ್ನೊಂದು ಎಪಿಸೋಡ್ನಲ್ಲಿ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.